ವೀಕ್ಷಕರೇ, ನಾನಿವತ್ತು ಬಂದಿರೋದು ಮಲ್ಪೆಯಲ್ಲಿರುವ ಕೋಲ್ಡ್ ಸ್ಟೋರೇಜ್ ಹಾಗೂ ಐಸ್ ಪ್ಲ್ಯಾಂಟೇಷನ್ಗೆ. ಇಲ್ಲಿ ಐಸ್ ಕ್ಯೂಬನ್ನು ಯಾವ ರೀತಿಯಲ್ಲಿ ಕ್ರಷರ್ ಮುಖಾಂತರ ಹೊಡಿ ಮಾಡ್ತಾರೆ, ಅದೇ ರೀತಿ ಯಾವ ರೀತಿಯಲ್ಲಿ ಐಸ್ ಇಲ್ಲಿ ರೆಡಿ ಮಾಡ್ತಾರೆ, ಐಸ್ ಕ್ಯೂಬನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ನಾವು ನೋಡುವ. ಸೊ ಇದು ನೋಡಿ, ಪ್ಲ್ಯಾಂಟೇಷನಲ್ಲಿರುವ ಒಂದು ದೊಡ್ಡದಾದ ಫ್ರೀಝರ್. ಈ ಫ್ರೀಝರ್ ಮುಖಾಂತರ ಇದು ಕೋಲ್ಡ್ ಸ್ಟೋರೇಜ್ ಆಗ್ತದೆ. ಅಂದರೆ ಅಮೋನಿಯಾ ಗ್ಯಾಸ್ ಇದರಲ್ಲಿರೋದ್ರಿಂದ ಇದು ಕೋಲ್ಡ್ ಆಗ್ತದೆ, ಆದಷ್ಟು ಬೇಗ ಕೋಲ್ಡ್ ಆಗ್ತದೆ. ನೋಡಿ, ದೊಡ್ಡದಾದ ಪೈಪ್ ಮುಖಾಂತರ ಗ್ಯಾಸ್ ಬಂದು ಈ ಬಾಕ್ಸ್ಗಳಿಗೆ ಅದು ಆ ಗ್ಯಾಸ್ ಕವರ್ ಆಗ್ತದೆ. ಅಂದರೆ ಕೋಲ್ಡ್ ಕವರ್ ಆಗ್ತದೆ, ಅದರ ಮುಖಾಂತರ ಅದು ಕೋಲ್ಡ್ ಆಗ್ತದೆ. ಆ ಬಾಕ್ಸ್ನಲ್ಲಿರುವ ನೀರು ಕೋಲ್ಡ್ ಆಗ್ತದೆ, ಅಂದರೆ ನೀರು ಫಿಲ್ ಮಾಡ್ತಾರೆ. ಇದು ಆ ಪೈಪಿಂದ ಬಂದ ಆ ಗ್ಯಾಸಿನ ಇದು ನೀರು ನೋಡಿ ಫುಲ್ಲು ಗಟ್ಟಿಯಾಗಿ ಹೋಗಿದೆ, ಅಂದರೆ ಮಂಜುಗಡ್ಡೆ ರೀತಿಯಲ್ಲಿ ಗಟ್ಟಿಯಾಗಿ ಹೋಗಿದೆ. ನೋಡಿ, ಈ ಬಾಕ್ಸ್ಗಳಿಗೆ ನೀರು ಫಿಲ್ ಮಾಡಿದ್ದಾರೆ. ಅಂದರೆ ಅದಕ್ಕೆ ಕ್ಯಾಪ್ ಹಾಕಿದ ಕೂಡಲೇ ಅದು ಕೋಲ್ಡ್ ಆಗ್ತಾ ಬರ್ತದೆ. ಅಂದರೆ ಒಂದು ಗಂಟೆಯಲ್ಲಿ ಫುಲ್ಲು ಗಟ್ಟಿಯಾಗಿ ಹೋಗ್ತದೆ. ನಂತರ ಅದನ್ನು ಕ್ರಷರ್ ಮುಖಾಂತರ ಹೊಡಿ ಮಾಡ್ತಾರೆ. ನೋಡಿ, ಇದು ಕೋಲ್ಡ್ ಆಗಿ ಗಟ್ಟಿಯಾಗಿರೋ ಐಸ್ ಕ್ಯೂಬ್ಗಳು. ಆ ಕ್ಯೂಬ್ಗಳು ಆ ಬಾಕ್ಸ್ನಿಂದ ಬರುವುದಿಲ್ಲ. ಅದಕ್ಕೆ ಸ್ವಲ್ಪ ಇದು ವಾರ್ಮ್ ನೀರನ್ನು ಹಾಕಿ, ಅದರ ಮೇಲೆ ವಾರ್ಮ್ ನೀರನ್ನು ಹಾಕಿ ಅದನ್ನು ಹೊರಗೆ ತೆಗಿತಾರೆ. ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಆಗಿರುವ ಐಸ್ 1 ಕ್ವಿಂಟಲ್ ಇರ್ತದಂತೆ. ಆ ಕಡೆ ಈ ಕಡೆ ಇಬ್ಬರು ಸೇರಿ ಅದನ್ನು ಎತ್ತಿ ಆ ಮಿಷಿನಿಗೆ ಹಾಕ್ತಾರೆ. ಅಂದರೆ ಲಾಕರ್ ಮುಖಾಂತರ. ಲಾಕರ್ ಇಲ್ಲ ಅಂದರೆ ಆಗೋದಿಲ್ಲ, ಅದು ಐಸ್ ಜಾರ್ತದಲ್ಲ. ನೋಡಿ, ಇದು ಹೊಡಿಯಾದ ಈ ಐಸ್. ಅದರ ಮಿಷಾನಿ ಹಾಕಿದ ಕೂಡಲೇ ಅದು ಫುಲ್ಲು ಹೊಡಿ ಆಗ್ತದೆ. ಅಂದರೆ 1 ಕ್ವಿಂಟಲ್ ಇರುವ ಐಸ್ ಕ್ಯೂಬು ಫುಲ್ಲು ಹೊಡಿ ಆಗ್ತದೆ. ಅದು ಬಂದು ಈ ಲಾರಿಗೆ ಸ್ಟೋರ್ ಆಗ್ತದೆ. ಇದನ್ನು ನೆಕ್ಸ್ಟ್ ಅಲ್ಲಿ ಮೀನು ಮಲ್ಪೆ ಬಂದರಿಗೆ ಕೊಂಡೋಗಿ ಅಲ್ಲಿ ಮೀನು ಬಾಕ್ಸ್ಗಳಿಗೆ ಅದನ್ನು ಫಿಲ್ ಮಾಡ್ತಾರೆ. ಅಂದರೆ ಮೀನು ಹಾಳಾಗದಾಗೆ, ಈ ಲಾಂಗ್ ಎಕ್ಸ್ಪೋರ್ಟ್ ಆಗುವಾಗೆಲ್ಲ ಅದಕ್ಕೆಲ್ಲ ಈ ಐಸ್ ಕ್ಯೂಬಿನ ಈ ಇದನ್ನು ಪೌಡರ್ ಮಾಡಿದ್ದನ್ನು ಇದು ಯೂಸ್ ಮಾಡ್ತಾರೆ.
ವೀಕ್ಷಕರೇ, ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಡ್ರೀಮ್ ವಿಸಿಟ್ ರೋಹಿತ್.